ಯೂಸ್ ದ ವರ್ಡ್ ವಾಟರ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್ ಆಫ್ ಯುವರ್ ಓನ್. ವಾಟರ್ ಅನ್ನೋ ವರ್ಡ್ ಅನ್ನ ವರ್ಬ್ ತರ ಯೂಸ್ ಮಾಡಿ, ಅಂದ್ರೆ ಕ್ರಿಯಾಪದವಾಗಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಈ ವಾಟರ್ ಅನ್ನೋದನ್ನ ನಾವು ನೌನ್ ಆಗಿ ಯೂಸ್ ಮಾಡ್ಬೋದು, ಕ್ರಿಯಾಪದವಾಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕ್ರಿಯಾಪದ ತರ ಯೂಸ್ ಮಾಡಿ. ಆಕ್ಷನ್, ಕ್ರಿಯಾಪದ ಅಂತಂದ್ರೇನು ವರ್ಬ್. ಸೊ ವಿಚ್ ಶುಡ್ ಇಂಡಿಕೇಟ್ ಸಮ್ ಆಕ್ಷನ್ ಅಲ್ವಾ, ಆಕ್ಟಿವಿಟಿ ಆಗ್ತಾ ಇರ್ಬೇಕು, ಅವಾಗ್ಲೇ ಅದೇನಾಗತ್ತೆ, ವರ್ಬ್ ಆಗತ್ತೆ. ಸೊ ನಾನು ಇಲ್ಲಿ ಒಂದು ಸೆಂಟೆನ್ಸ್ ಬರ್ದಿದ್ದೀನಿ. ಐ ನೀಡ್ ಟು ವಾಟರ್ ಮೈ ಪ್ಲಾಂಟ್ಸ್ ಎವ್ರಿ ಡೇ. ನಾನು ಡೈಲಿ ನನ್ನ ಗಿಡಗಳಿಗೆ ನೀರನ್ನ ಹಾಕುವ ಅಗತ್ಯವಿದೆ. ಇಲ್ಲಿ ವಾಟರ್ ಅನ್ನೋದು ನೌನ್ ಆಗಿಲ್ಲ. ವಾಟರ್ ಮೈ ಪ್ಲಾಂಟ್ಸ್ ಅಂದ್ರೆ ಏನ್ ಅರ್ಥ ಕೊಡುತ್ತೆ, ನೀರು ಹಾಕ್ಬೇಕು ಅನ್ನುವಂತಹ ಅರ್ಥ ಕೊಡುತ್ತೆ. ಸೊ ಈ ವಾಟರ್ ಅನ್ನ ನಾವು ಕ್ರಿಯಾಪದವಾಗಿ ಇಲ್ಲಿ ಯೂಸ್ ಮಾಡಿದೀವಿ ಮಕ್ಕಳು. ಓಕೆನಾ? ಸೊ ನೌನ್ ಆಗಿ ಯೂಸ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತೀರಾ? ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಅಸ್. ವಾಟರ್ ಅನ್ನೋದು ನಮಗೆ ಅಗತ್ಯವಾಗಿದೆ, ಅದೆಲ್ಲ ನೌನ್ ಆಗಿ ಯೂಸ್ ಮಾಡಿದಾಗ ವಾಟರ್ ಅನ್ನೋದು ಒಂದು ನಾಮಪದವಾಗುತ್ತೆ. ಓಕೆ, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ಇಲ್ಲಿ ನಾವು ವಾಟರಿಂಗ್ ಬರೋ ತರ ಯೂಸ್ ಮಾಡ್ಬೇಕು. ಐ ನೀಡ್ ಟು ವಾಟರ್ ಮೈ ಪ್ಲಾಂಟ್ಸ್. ನಾನು ಡೈಲಿ ಆ ಸಸಿಗಳಿಗೆ ನೀರನ್ನ ಹಾಕ್ಬೇಕು. ಓಕೆ, ಸೊ ಇಲ್ಲಿ ಬರೀ ವಾಟರ್ ಅಂದ್ರೆ ನೀರಲ್ಲ, ನೀರನ್ನ ಹಾಕ್ಬೇಕು ಅನ್ನೋ ಅರ್ಥ ಕೊಡುತ್ತೆ. ಸೊ this is used as a verb in this sentence. Okay,